ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿ ತಿಂಗಳು ಆಚರಿಸುವಂಥ ಸಂಕಷ್ಟಹರ ಚತುರ್ಥಿ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಘ ಮಾಸದ ದಲ್ಲಿ ಬರುವಂಥ ಒಂದು ಸಂಕಷ್ಟಹರ ಚತುರ್ಥಿಯನ್ನು ನಾವು ದ್ವಿಜಪ್ರಿಯ ಮಹಾಗಣಪತಿ ಅಂತ ಆಚರಣೆ ಮಾಡ್ತೀವಿ. ಮೊದಲಿಗೆ ನಾವು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾದಾಗ ನಾವು ತಪ್ಪದೇ ಪಾಲಿಸಬೇಕಾದಂಥ ನಿಯಮಗಳನ್ನ ನಾನು ಹಿಂದಿನ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ಇವತ್ತಿನ ವಿಡಿಯೋದಲ್ಲೂ ಸಹ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಸಂಕಷ್ಟಹರ ಚತುರ್ಥಿಯನ್ನು ವ್ರತವನ್ನು ಯಾಕೆ ಆಚರಣೆ ಮಾಡಬೇಕಂದ್ರೆ, ನಮ್ಮ ಯಾವುದೇ ಒಂದು ಸಂಕಷ್ಟಗಳನ್ನ ಪರಿಹರಿಸುವಂಥ ಈ ಗಣಪತಿಗೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ, ಸಂಕಷ್ಟಗಳು ಕಡಿಮೆ ಆಗುತ್ತದೆ ಒಂದು ನಂಬಿಕೆಯಿಂದ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಮಾಡ್ತಾರೆ. ಮತ್ತು ಈ ಸಂಕಷ್ಟಹರ ಚತುರ್ಥಿ ಎಷ್ಟು ಸಂಕಷ್ಟಹರ ಚತುರ್ಥಿಗಳನ್ನ ಮಾಡಬೇಕಂದ್ರೆ, ಕೆಲವೊಬ್ಬರು 5, 9, 11, 21 ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಮಾಡ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಒಂದು ಮಾಘ ಮಾಸದಲ್ಲಿ ಬಂದಿರುವಂಥ ಈ ಒಂದು ಸಂಕಷ್ಟ ಚತುರ್ಥಿಯನ್ನು ನಾವು ದ್ವಿಜಪ್ರಿಯ ಮಹಾಗಣಪತಿ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಈ ಫೆಬ್ರವರಿ 16ನೇ ತಾರೀಕು ಮಾಘ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟ ಚತುರ್ಥಿಗಳು ವಿಶೇಷ ಯೋಗಗಳಿಂದ ಕೂಡಿ ಬಂದಿದೆ. ಅಷ್ಟೇ ಅಲ್ಲದೆ ಅವತ್ತು ಅಮೃತ ಸಿದ್ಧಿಯೋಗ, ಸರ್ವಾರ್ಥ ಸಿದ್ಧಿಯೋಗ ಅಂತ ಏನು ಕರಿತೀವಲ್ಲ, ಆ ಒಂದು ಸಿದ್ಧಿಯೋಗ ಇದೆ. ಹಾಗಾಗಿ ಯಾರೆಲ್ಲ ಹೊಸಬ್ರು ಈ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ, ತಪ್ಪದೇ ಈ ಒಂದು ಶುಭ ಮುಹೂರ್ತದಲ್ಲಿ ಈ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಸಂಕಲ್ಪಪೂರ್ವಕವಾಗಿ ಸಂಕಲ್ಪ ಮಾಡಿಕೊಂಡು ನಾವು ಇಷ್ಟು ವ್ರತಗಳನ್ನ ಮಾಡ್ತೀವಿ, ಇಷ್ಟು ತಿಂಗಳು ಸಂಕಷ್ಟಹರ ಚತುರ್ಥಿ ವ್ರತಗಳನ್ನ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಮಾಡಿದರೆ ಅವರ ದುಃಖಗಳು ಅಥವಾ ಅವರ ಆಸೆಗಳು, ಅವರ ಕಷ್ಟಗಳು ಏನಿರುತ್ತಲ್ಲ ಎಲ್ಲ ಸಹ ಆ ಗಣಪತಿ ನಿವಾರಣೆ ಮಾಡ್ತಾನೆ ಅಂತ ಹೇಳ್ತಾ, ಈ ಒಂದು ದ್ವಿಜಪ್ರಿಯ ಗಣಪತಿಯ ಕಥೆ ಏನು ಮತ್ತು ಇದರ ನಿಯಮಗಳು ಏನೇನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡೋರು ತಪ್ಪದೇ ಪಾಲಿಸಬೇಕಾದಂಥ ನಿಯಮಗಳನ್ನ ಫಸ್ಟ್ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಪ್ರತಿ ಮಾಸ ಬರುವಂಥ ಸಂಕಷ್ಟಿ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಅಂತ ಅಂದ್ಕೊಳ್ಳೋರು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಬೇಕಾದಾಗ ಎಳ್ಳೆಣ್ಣೆಯನ್ನು ಅಥವಾ ಎಳ್ಳನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ನಾವು ಸಂಕಲ್ಪವನ್ನು ಮಾಡಬೇಕಾಗುತ್ತೆ. ಈ ಒಂದು ಇಷ್ಟು ಸಂಕಷ್ಟಹರ ಚತುರ್ಥಿಗಳನ್ನ ನಾನು ಮಾಡ್ತೀನಿ, ಅಷ್ಟರಲ್ಲಿ ನನ್ನ ಸಂಕಷ್ಟಗಳನ್ನ ಪರಿಹರಿಸು ಅಂತ ಹೇಳಿ ಗಣಪತಿ ಹತ್ರ ಬೇಡ್ಕೊಳ್ಬೇಕಾಗುತ್ತೆ. ಆಮೇಲೆ ನಮ್ಮ ಕುಲದೇವರು ಮನೆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಸಂಕಷ್ಟಹರ ಚತುರ್ಥಿಯನ್ನು ಮಾಡಬೇಕಾದವರಿಗೆ ಮುಖ್ಯವಾಗಿ ಬೇಕಾಗಿದ್ದು ಒಂದು ಗಣಪತಿಯ ವಿಗ್ರಹ. ಅದು ಚಿನ್ನದ್ದಾಗ್ಬೋದು, ಬೆಳ್ಳಿದಾಗ್ಬೋದು, ತಾಮ್ರದ್ದಾಗ್ಬೋದು ಅಥವಾ ಮಣ್ಣಿಂದಾಗ್ಬೋದು. ಅವರ ಶಕ್ತಿ ಅನುಸಾರ ಗಣಪತಿ ವಿಗ್ರಹ ಬೇಕೇ ಬೇಕು. ಇನ್ನು ಈ ಒಂದು ವ್ರತವನ್ನು ಮೊದಲನೇ ಬಾರಿಗೆ ಪ್ರಾರಂಭ ಮಾಡೋರು ಚೈತ್ರ ಮಾಸದಲ್ಲಿ ಪ್ರಾರಂಭ ಮಾಡಿದರೆ ಅವರಿಗೆ ಉತ್ತಮವಾದ ಫಲ ಸಿಗುತ್ತದೆ ಅನ್ನೋದು ಒಂದು ನಂಬಿಕೆ. ಇನ್ನು ಈ ವ್ರತವನ್ನು ಮಾಡಬೇಕಾದಂಥವರು ಇಡೀ ದಿನ ನಿರಾಹಾರಿಯಾಗಿ ಇರಬೇಕು, ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಬೇಕು ಮತ್ತು ಉಪ್ಪಿಲ್ಲದಂಥ ಮೊಸರನ್ನು ಅಥವಾ ಕಡುಬು, ಸಿಹಿ ಸಜ್ಜಿಗೆಯನ್ನು ಸೇವಿಸ್ಬೋದು, ಹಾಲು ಹಣ್ಣನ್ನು ತಗೊಳ್ಬೋದು. ಕನಿಷ್ಠ 1 ವರ್ಷ ಆದರೂ ಈ ಪೂಜೆಯನ್ನು ಮಾಡಿದರೆ ನಂತರ ಉದ್ಯಾಪನೆಯನ್ನು ಮಾಡ್ಬೋದು. ಇನ್ನು ಮುಖ್ಯವಾಗಿ ಈ ಸಂಕಷ್ಟಹರ ಚತುರ್ಥಿ ಪೂಜೆಯಲ್ಲಿ ನಾವು ತುಳಸಿಯನ್ನು ಅರ್ಪಿಸಲೇಬಾರ್ದು. ಹಾಗಾಗಿ ಈ ಒಂದು ನಿಯಮವನ್ನು ನಾವು ಪಾಲಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ಸಂಕಷ್ಟಹರ ಚತುರ್ಥಿ ದಿನ ನಾವು ಗಣಪತಿಗೆ ಗರಿಕೆ ಮತ್ತು ತುಂಬೆ ಹೂವು ಮತ್ತು ಸುಗಂಧಭರಿತವಾದ ಪುಷ್ಪಗಳಿಂದ ಗಣಪತಿಯನ್ನು ಅಲಂಕಾರ ಮಾಡಿ ಸಂತುಷ್ಟಗೊಳಿಸಬೇಕಾಗುತ್ತೆ. ಇನ್ನು ಮಂಗಳವಾರದ ದಿವಸ ಸಂಕಷ್ಟಹರ ಚತುರ್ಥಿ ಬಂದರೆ ಅದು ತುಂಬ ವಿಶೇಷ ಅಂತ ಆ ಒಂದು ಸಂಕಷ್ಟಿಯನ್ನು ಆಚರಣೆ ಮಾಡೋದ್ರಿಂದ 21 ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಿದಂಥ ಫಲ ಸಿಗುತ್ತೆ. ಹಾಗಾಗಿ ಮಂಗಳವಾರದ ಸಂಕಷ್ಟಹರ ಚತುರ್ಥಿಯನ್ನು ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ ಸ್ನೇಹಿತರೆ. ಇನ್ನು ಪೂಜೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ನಾವು ಸಂಕಲ್ಪವನ್ನು ಹೇಳ್ಕೊಳ್ಬೇಕು. ಸಂಕಲ್ಪ ಇಲ್ಲದ ಪೂಜೆ ವ್ರತಕ್ಕೆ ಪೂರ್ಣ ಫಲ ಸಿಗೋದಿಲ್ಲ. ಹಾಗಾಗಿ ಸಂಕಲ್ಪವನ್ನು ಮಾಡಲೇಬೇಕಾಗುತ್ತೆ. ಪ್ರತಿ ಮಾಸದಲ್ಲೂ
ಆಯಾ ತಿಂಗಳ ಕಥೆಯನ್ನು ಓದಲೇಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಪೂರ್ವದ ಕಥೆಯನ್ನು ಓದಿದ ನಂತರ ಆಯಾ ತಿಂಗಳ ಕಥೆಯನ್ನು ಓದಬೇಕಾಗುತ್ತೆ. ಇನ್ನು ಪ್ರತಿ ಮಾಸದಲ್ಲಿ ಶಕ್ತಿ ಅನುಸಾರ ದಾನವನ್ನು ಸಹ ಕೊಡಬೇಕಾಗುತ್ತೆ, ನೈವೇದ್ಯವನ್ನು ಸಹ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದು ತಿಂಗಳಿಗೂ ಅದರದ್ದೇ ಆದಂಥ ನೈವೇದ್ಯವನ್ನು ಮಾಡಿ ಮಾಸಕ್ಕೆ ತಕ್ಕಂತೆ ದಾನವನ್ನು ಕೊಡೋದ್ರಿಂದ ಸಕಲ ಇಷ್ಟಾರ್ಥಗಳು ಸಹ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಈ ಇಷ್ಟು ನಿಯಮಗಳನ್ನ ನಾವು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡೋದಕ್ಕಿಂತ ಮುಂಚೆ ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ಸಂಕಷ್ಟಹರ ಚತುರ್ಥಿ ದಿನ ನಮಗೆ ಮುಖ್ಯವಾಗಿ ಗಣಪತಿ ಪೂಜೆಗೆ ಬೇಕಾದಂಥ ಒಂದು ವಸ್ತುಗಳು ಯಾವ್ಯಾವುದು ಅಂತಂದರೆ, ಮುಖ್ಯವಾಗಿ ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗಣಪತಿಗೆ ಅತಿ ಪ್ರಿಯವಾದಂಥ ವಸ್ತುಗಳು ಅಂತಲೇ ಹೇಳೋದರಲ್ಲಿ ಮುಖ್ಯವಾಗಿ ನಮಗೆ ಗರಿಕೆ ಇರಲೇಬೇಕಾಗುತ್ತೆ, ತುಂಬೆ ಹೂವು ಮತ್ತು ಕೆಂಪು ದಾಸವಾಳ ಅಥವಾ ಕೆಂಪು ಬಣ್ಣದ ಹೂಗಳು ಮತ್ತು ತೆಂಗಿನಕಾಯಿ, ತಾಂಬೂಲ, ಹಣ್ಣುಗಳು ಮತ್ತು ಮೋದಕ. ಪ್ರತಿ ಮಾಸದಲ್ಲೂ ಮೋದಕ ಮಾಡಿ ನೈವೇದ್ಯವನ್ನು ತೋರಿಸಿದರೆ ಬೇಗನೆ ನಮ್ಮ ಕೋರಿಕೆಗಳು ಈಡೇರುತ್ತೆ. ಮತ್ತು ಅರ್ಘ್ಯಕ್ಕೆ ಬೆಳ್ಳಿ ಅಥವಾ ಚಿನ್ನದ ಉಂಗುರ, ಹಾಲು, ನಿಂಬೆಹಣ್ಣು ಇಷ್ಟು ಬೇಕಾಗುತ್ತೆ. ಇನ್ನು ಪೂಜಾ ಕಾಲದಲ್ಲಿ ಮುಖ್ಯವಾಗಿ ನಾವು ವಿಘ್ನವಾಗದಂತೆ ಎಚ್ಚರಿಸ್ಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ. ಮುಂಚೆನೇ ನಮಗೆ ಪೂಜೆಗೆ ಏನೆಲ್ಲ ವಸ್ತುಗಳು ಬೇಕಲ್ಲ ಎಲ್ಲ ಸಿದ್ಧತೆಯನ್ನು ಮಾಡಿಟ್ಕೊಂಡು ಆಮೇಲೆ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ನಾವು ಎಷ್ಟು ತಿಂಗಳು ಮಾಡ್ತೀವಂತ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀವಲ್ಲ ಅಷ್ಟು ತಿಂಗಳು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ನಿವಾರಣೆಯಾಗಿ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ. ಇನ್ನು ಈ ಫೆಬ್ರವರಿ ತಿಂಗಳ 16ನೇ ತಾರೀಕು ಬಂದಿರುವಂಥ ಮಾಘ ಮಾಸದ ಸಂಕಷ್ಟಹರ ಚತುರ್ಥಿಯನ್ನು ನಾವು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ ಸ್ನೇಹಿತರೆ. ಈ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಸಂಕಷ್ಟಹರ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅಂದರೆ ಫೆಬ್ರವರಿ 15ನೇ ತಾರೀಕು ಶನಿವಾರ ರಾತ್ರಿ 11:52 ಚತುರ್ಥಿ ತಿಥಿ ಪ್ರಾರಂಭವಾಗಿ ಮರುದಿನ ಫೆಬ್ರವರಿ 17ನೇ ತಾರೀಕು ಭಾನುವಾರ ಮಧ್ಯರಾತ್ರಿ 2:15 ಈ ತಿಥಿ ಕೊನೆಯಾಗುತ್ತದೆ. ಅಷ್ಟೇ ಅಲ್ಲದೆ ಈ ಚತುರ್ಥಿ ತಿಥಿ ಏಕವಾಗಿದ್ದು ಇದು ತುಂಬಾ ವಿಶೇಷತೆಯಿಂದ ಕೂಡಿರುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಒಂದು ಮಾಘ ಮಾಸದ ಈ ಒಂದು ದ್ವಿಜಪ್ರಿಯ ಗಣಪತಿಯ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡೋದ್ರಿಂದ ನಮಗೆ ಯಾವ ಫಲ ಸಿಗುತ್ತೆ ಅಂದರೆ ದುಃಖಗಳಿಂದ ಮುಕ್ತಿ ಮತ್ತು ಶಾಂತಿ, ನೆಮ್ಮದಿ ಸಿಗುತ್ತದೆ. ಅಷ್ಟೇ ಅಲ್ಲದೆ ಯಾವುದೇ ಕೆಲಸದಲ್ಲಿ ಇರುವಂಥ ಅಡೆತಡೆಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಮಾಘ ಮಾಸದ ಸಂಕಷ್ಟಹರ ಚತುರ್ಥಿಯನ್ನು ದ್ವಿಜಪ್ರಿಯ ಮಹಾಗಣಪತ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಈ ಮಾಸದಲ್ಲಿ ಗಣಪತಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ದಾನವನ್ನು ಕೊಡಬೇಕು ಮತ್ತು ಈ ವ್ರತದ ನಿಯಮಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇಡೀ ದಿನ ಉಪವಾಸ ಇರಬೇಕು ಮತ್ತು ಈ ವ್ರತದ ಪೂರ್ವ ಕಥೆ ಏನು ಮತ್ತು ಮಾಘ ಮಾಸದ ಕಥೆ ಏನು ಇದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇನ್ನು ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸೋರು ಇಡೀ ದಿನ ಉಪವಾಸ ಇರಬೇಕು. ಉಪ್ಪಿಲ್ಲದೆ ಇರುವಂಥ ಸಾಬುದಾನ ಪಾಯಸ ಅಥವಾ ಹಣ್ಣು, ಹಾಲು ಈ ರೀತಿಯಾಗಿ ನಾವು ತಗೊಳ್ಬೋದು. ಇಲ್ಲ ಅಂದರೆ ನಮಗೆ ಶಕ್ತಿ ಇದೆ, ನಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅನ್ನೋರು ಇಡೀ ದಿನ ನಿರಾಹಾರಿಯಾಗಿ ನೀರನ್ನು ಸಹ ಕುಡಿಯದೆ ಯಾರು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸ್ತಾರೋ ಅವರ ಸಕಲ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಈಗ ಕಾಲ ಬದಲಾಗಿದೆ, ಆರೋಗ್ಯದಲ್ಲಿ ಸಮಸ್ಯೆ ಇರೋರು ಇರ್ತಾರೆ. ಹಾಗಾಗಿ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು ನೋಡಿಕೊಂಡು ನೀವು ಈ ವ್ರತವನ್ನು ಆಚರಣೆ ಮಾಡ್ಬೋದು ಸ್ನೇಹಿತರೆ. ಇನ್ನು ಅದಕ್ಕಿಂತ ಮುಖ್ಯವಾಗಿ ನಮಗೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡೋದಕ್ಕೆ ಯಾವೆಲ್ಲ ಪೂಜಾ ವಸ್ತುಗಳನ್ನ ಸಿದ್ಧತೆ ಮಾಡಿಟ್ಕೊಳ್ಬೇಕು ಅಂದರೆ, ಮೊದಲಿಗೆ ನಮಗೆ ಗಣಪತಿಗೆ ಒಂದು ಪೀಠ ಬೇಕು, ಅದಾದಮೇಲೆ ಗಣಪತಿ ವಿಗ್ರಹ ಬೇಕೇ ಬೇಕು, ಅಂಗನೂಲು ಬೇಕು, 5 ಎಳೆ ದಾರ ಮತ್ತು 21 ಎಳೆ ಗೆಜ್ಜೆ ವಸ್ತ್ರ ಬೇಕು ಸ್ನೇಹಿತರೆ, ಮತ್ತು 21 ಗರಿಕೆ ಬೇಕು, ಮತ್ತು ಕೆಂಪು ಬಣ್ಣದ ಹೂಗಳು, ಅದು ದಾಸವಾಳದ ಹೂವಾದರೂ ಆಗ್ಬೋದು, ಗುಲಾಬಿ ಹೂಗಳಾದರೂ ಆಗ್ಬೋದು, ಮತ್ತು ಬೇರೆ ಸುಗಂಧ ಭರಿತವಾದಂಥ ಹೂಗಳು ಬೇಕು. ಮತ್ತು ನೈವೇದ್ಯಕ್ಕೆ ಸಿಹಿ, ಕಡುಬು, ಮೋದಕ
ಅರ್ಪಿಸ್ಬೋದು. ಅಷ್ಟಕ್ಕಿಂತ ಮುಖ್ಯವಾಗಿ ಈ ಒಂದು ಏನು ಮಾಘ ಮಾಸದ ಗಣಪತಿಗೆ ನಾವು ಮುಖ್ಯವಾಗಿ ಪಾಯಸ, ಸಿಹಿ ಪೊಂಗಲ್ಲು ಮತ್ತು ತುಪ್ಪದಿಂದ ಮಾಡಿದಂಥ ಅಡಿಗೆಯನ್ನು ನೈವೇದ್ಯ ಮಾಡೋದ್ರಿಂದ ತುಂಬಾ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಸ್ನೇಹಿತರೆ. ಮತ್ತು ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಮಾಘ ಮಾಸದಲ್ಲಿ ಆಚರಣೆ ಮಾಡಿದವರು ಅಶ್ವವನ್ನು ದಾನವಾಗಿ ಕೊಡ್ಬೋದು, ಗೋದಾನವನ್ನು ಕೊಡ್ಬೋದು, ಉದಕ ಕುಂಭ ಅಂತ ಬರುತ್ತೆ, ಅದನ್ನು ಸಹ ದಾನದ ರೂಪದಲ್ಲಿ ಕೊಡ್ಬೋದು ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಶಕ್ತಿ ಅನುಸಾರ ಶಕ್ತಿ ಇದ್ದವರು ಕೊಡ್ಬೋದು. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಗಣಪತಿ ಪೂಜೆಗೆ ಬೇಕಾದಂಥ ವಸ್ತುಗಳು ನಾನು ಹೇಳಿದ್ದೀನಿ. ಮತ್ತು ಈ ಒಂದು ಪೂರ್ವದ ಕಥೆಯನ್ನು ಓದಿದ ನಂತರ ಮಾಘ ಮಾಸದ ದ್ವಿಜಪ್ರಿಯ ಗಣಪತಿಯ ಸಂಕಷ್ಟಹರ ಚತುರ್ಥಿ ಕಥೆಯನ್ನು ನಾವು ಓದಬೇಕಾಗುತ್ತೆ. ಅಂದರೆ ಆ ಕಥೆಯನ್ನು ಹೇಳಿದ ಮೇಲೇ ನಾವು ಈ ಕಥೆಯನ್ನು ಕೇಳಬೇಕು, ಅದಕ್ಕಿಂತ ಮುಂಚೆ ಕೇಳಬಾರ್ದು ಅನ್ನೋದು ಒಂದು ನಿಯಮ ಸ್ನೇಹಿತರೆ. ಹಾಗಾಗಿ ನಾವು ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಬೇಕಾದಾಗ ಎಲ್ಲ ವಸ್ತುಗಳನ್ನ ನಾವು ಸಿದ್ಧಪಡಿಸಿ ಇಟ್ಕೊಳ್ಬೇಕಾಗುತ್ತೆ. ನೈವೇದ್ಯವನ್ನು ರೆಡಿ ಮಾಡಿ ಇಟ್ಕೊಂಡು ಪೂಜಾ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಕೈಯಲ್ಲಿ ಹೂವು ಮಂತ್ರಾಕ್ಷತೆ ಹಿಡಿದು ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು. ಕಲಶ ಪೂಜಾ, ಧ್ಯಾನ, ನಮಸ್ಕಾರ, ಆವಾಹನ, ಆಸನ, ಪಾದ್ಯ ಮತ್ತು ಅರ್ಘ್ಯವನ್ನು ಕೊಡಬೇಕು. ಆಚಮನ ನಿಮಗೆ ಗೊತ್ತಿದ್ದರೆ ಮಾಡ್ಬೋದು. ಮತ್ತು ಪಂಚಾಮೃತ ಸ್ನಾನ ಮತ್ತು ಶುದ್ಧೋದಕ ಸ್ನಾನ, ವಸ್ತ್ರ ಸಮರ್ಪಯಾಮಿ, ಯಜ್ಞೋಪವೀತ ಇದೆಲ್ಲವನ್ನು ಮಾಡಬೇಕಾಗುತ್ತೆ. ಯಜ್ಞೋಪವೀತ ಅಂದರೆ ಜನಿವಾರವನ್ನು ಸಮರ್ಪಿಸೋದು ಸ್ನೇಹಿತರೆ. ಇದಿಷ್ಟವನ್ನು ಗೆಜ್ಜೆ ವಸ್ತ್ರವನ್ನು ಇರಿಸೋದಕ್ಕೆ ನಾವು ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳ್ತೀವಿ. ಮತ್ತು ಗಂಧಂ ಸಮರ್ಪಯಾಮಿ, ಅಕ್ಷತಂ ಸಮರ್ಪಯಾಮಿ, ಮತ್ತು ಹೂವನ್ನು ಸಮರ್ಪಣೆ ಮಾಡೋದು. ಇದಿಷ್ಟನ್ನು ಮಾಡಿ ಆಮೇಲೆ ಕೈಯಲ್ಲಿ ಬಿಡಿ ಹೂಗಳನ್ನ ಇಟ್ಕೊಂಡು ನಾವು ಗಣಪತಿ ಅಷ್ಟೋತ್ತರವನ್ನು ಹೇಳಬೇಕಾಗುತ್ತೆ ಸ್ನೇಹಿತರೆ. ಇದೆಲ್ಲ ಆದ ನಂತರ ನಾವು ಸಂಕಷ್ಟಹರ ಚತುರ್ಥಿಯ ಪೂರ್ವದ ಕಥೆಯನ್ನು ಕೇಳಬೇಕಾಗುತ್ತೆ ಸ್ನೇಹಿತರೆ. ಪೂರ್ವದ ಕಥೆ ಈ ರೀತಿಯಾಗಿ ಇದೆ. ಪೂರ್ವದಲ್ಲಿ ಋಷಿಗಳು ನೈಮಿಷ ಅರಣ್ಯದಲ್ಲಿ ಜ್ಞಾನ ಸತ್ರವನ್ನು ಮಾಡುತ್ತಿದ್ದರು. ಅಲ್ಲಿಗೆ ಅನೇಕ ಜ್ಞಾನಿಗಳು, ತಪೋಧನರು ಬಂದು ಪ್ರತಿದಿನವೂ ಭಾಗವಹಿಸುತ್ತಿದ್ದರು. ಹೀಗೆ ಇರುವಾಗ ಒಮ್ಮೆ ಋಷಿಗಳೆಲ್ಲರೂ ಅಲ್ಲಿಗೆ ಬಂದು ಶಿವಕುಮಾರನಾದ ಸ್ಕಂದದೇವನನ್ನು ಸ್ವಾಗತಿಸಿ ಸತ್ಕಾರ ಮಾಡಿ ಲೋಕದಲ್ಲಿ ಜನರ ಸಂಕಷ್ಟವನ್ನು ಬೇಗನೆ ಪರಿಹರಿಸುವ ಸುಖ ಸಂಪತ್ತುಗಳನ್ನು ನೀಡುವ ಬಹು ಉತ್ತಮವಾದ ಒಂದು ವ್ರತ ಪೂಜಾ ವಿಧಾನವೊಂದನ್ನು ತಿಳಿಸುವಂತೆ ವಿನಮ್ರತೆಯಿಂದ ಪ್ರಾರ್ಥಿಸಿಕೊಂಡರು. ಆಗ ಷಣ್ಮುಖನು ಮುನಿಗಳೇ ಕೇಳಿ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ವನವಾಸದಲ್ಲಿ ಇದ್ದ ಪಾಂಡವರಿಗೆ ಶ್ರೀಕೃಷ್ಣನು ಹೇಳಿದ ಮಹಾಗಣಪತಿಯ ವ್ರತವನ್ನು ಹೇಳುತ್ತೇನೆ. ಆಸಕ್ತ ಚಿತ್ತರಾಗಿ ಕೇಳುವಂತರಾಗಿ. ಪುಣ್ಯಪುರುಷನು ದಯಾಮಯನೂ ಆದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಯೋಗಕ್ಷೇಮವನ್ನು ಅರಿಯಲು ಅರಣ್ಯಕ್ಕೆ ಬಂದಾಗ ಪಾಂಡವರು ಅವರನ್ನು ಸತ್ಕರಿಸಿ ಅರ್ಘ್ಯ, ಪಾದ್ಯ, ಆಚಮನಾದಿಗಳನ್ನು ಕೊಟ್ಟು ಉಪಚರಿಸಿ, ಎಲೆ ಸ್ವಾಮಿಯೇ, ಭಕ್ತ ಜನ ಉದ್ಧಾರನೆ, ನಮ್ಮ ವನವಾಸದ ಸ್ಥಿತಿಯಿಂದ ವಿಮುಕ್ತಿಯನ್ನು ಕೊಡುವಂತಹ, ಮನಃಶಾಂತಿಯನ್ನು ಕೊಡುವಂತಹ ಯಾವುದಾದರೂ ವ್ರತ ಪೂಜೆ ಏನಾದರೂ ಇದ್ದಲ್ಲಿ ಹೇಳಿ ನಮ್ಮಿಂದ ಆ ವ್ರತವನ್ನು ಮಾಡಿಸು ತಂದೆ ಎಂದು ವಿನಮ್ರತೆಯಿಂದ ಪಾಂಡವರು ಶ್ರೀಕೃಷ್ಣ ಪರಮಾತ್ಮ ಭಗವಂತನಲ್ಲಿ ಬೇಡಿಕೊಂಡರು. ಆಗ ಧರ್ಮನಂದನನೇ, ಹಿಂದೆ ಕೃತಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿ ದಕ್ಷಯಜ್ಞದಲ್ಲಿ ಅವಮಾನಿತಳಾಗಿ ಅಗ್ನಿಯಲ್ಲಿ ದಹಿಸಿ ಸತಿಯಾಗಿ ಮತ್ತೆ ಶಿವನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸಿನಲ್ಲಿ ನಿರತಳಾದಳು. ಆಗ ತಾನು ಹಿಂದಿನ ಜನ್ಮದಲ್ಲಿ ಸೃಜಿಸಿದ ಗಣಪತಿಯನ್ನು ಸ್ಮರಿಸಿಕೊಂಡಳು. ಗಣಪತಿಯು ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾದನು. ಪಾರ್ವತಿಯು, ಎಲೆ ಗಣಪತಿಯೇ, ನಾನು ಕೈಲಾಸಪತಿಯೂ ಪಶುಪತಿಯೂ ಆದ ಸದಾಶಿವನನ್ನೇ ನನ್ನ ಪತಿಯಾಗಬೇಕು ಎಂಬ ಸಂಕಲ್ಪದಿಂದ ತಪಸ್ಸನ್ನು ಆಚರಿಸುತ್ತಿದ್ದೇನೆ. ಆದರೂ ನನ್ನ ಆಸೆ ಈಡೇರುತ್ತಿಲ್ಲ. ನಾರದರು ಯಾವುದಾದರೂ ಒಂದು ಯೋಗ್ಯವಾದ ವ್ರತವನ್ನು ಆಚರಿಸಿದರೆ ನನ್ನ ಮನೋಕಾಮನೆ ಈಡೇರುತ್ತದೆ ಎಂದಿದ್ದಾರೆ. ಅಂತಹ ಒಂದು ಉತ್ತಮ ವ್ರತವನ್ನು ಹೇಳು ಎಂದಳು. ಆಗ ತಾಯಿಯ ಮಾತನ್ನು ಆಲಿಸಿದ ಮಹಾಗಣಪತಿಯು ಪ್ರಸನ್ನಚಿತ್ತನಾಗಿ, ತಾಯಿಯೇ, ಸರ್ವ ಸಂಕಷ್ಟಹರನಾದ ನನಗೆ ಸಂಬಂಧಿಸಿದ ವ್ರತವನ್ನೇ ಹೇಳುವೆ, ಕೇಳುವಂತಳಾಗು.
ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತವನ್ನು ಪ್ರಾರಂಭಿಸಬೇಕು. ಪ್ರತಿ ಮಾಸವೂ ತನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದಲ್ಲಿ ಸಕಲ ಕಷ್ಟಗಳು ದೂರ ಆಗುವುದು. ಚೌತಿಯ ದಿನ ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸಂಜೆ ಚಂದ್ರೋದಯ ಆಗುವವರೆಗೂ ನಿರಾಹಾರಿಯಾಗಿದ್ದು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಅಹಿಕಗಳನ್ನು ಪೂರೈಸಿ ವ್ರತ ಸಂಕಲ್ಪ ಮಾಡಬೇಕು. ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿ ಬಂಗಾರ, ಬೆಳ್ಳಿ, ತಾಮ್ರ ಅಥವಾ ಮಣ್ಣಿನ ಗಣಪತಿಯ ಮೂರ್ತಿಯನ್ನು ಶುದ್ಧವಾದ ನೀರನ್ನು ತುಂಬಿದ ಕಲಶದ ಪಾತ್ರೆಯ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ನಂತರ ವಿಧಿಪೂರ್ವಕವಾಗಿ ಷೋಡೋಪಚಾರ ಪೂಜೆಯನ್ನು ಮಾಡಬೇಕು ಎಂದು ಹೇಳಲು ಪಾರ್ವತಿ ದೇವಿಯು ಗಜಮುಖನಿ, ಪ್ರತಿ ಮಾಸವೂ ನಿನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪೂಜಿಸಬೇಕೆಂದು ಹೇಳಿರುವೆ. ಈ ರೀತಿಯಾಗಿ ಹಿಂದೆ ಯಾರು ಈ ವ್ರತವನ್ನು ಮಾಡಿ ಫಲ ಪಡೆದಿರುವವರು ಸವಿಸ್ತರವಾಗಿ ಹೇಳುವಂತನಾಗು ಎಂದಳು. ಆಗ ಮಹಾಗಣಪತಿಯು ಅದಕ್ಕೆ ಜಗಜ್ಜನನಿ ಸ್ವರೂಪಳೆ, ದ್ವಾದಶ ಮಾಸ ಮತ್ತು ಅಧಿಕ ಮಾಸದ ಮಹಾತ್ಮೆಯನ್ನು ದೃಷ್ಟಾಂತದೊಂದಿಗೆ ಹೇಳುವೆ, ಆಸಕ್ತ ಚಿತ್ತಳಾಗಿ ಕೇಳುವಂತಳಾಗು ಎಂದನು. ಹೀಗೆಂದು ಕಥೆಯನ್ನು ಹೇಳಲು ಆರಂಭಿಸಿದನು. ಅಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಹೇಳಿದ ಸಂಕಷ್ಟಹರ ಚತುರ್ಥಿ ಮಹಾತ್ಮದ ಪೂರ್ವದ ಕಥೆಯು ಸಂಪೂರ್ಣವಾಗುತ್ತದೆ. ಸ್ನೇಹಿತರೆ, ಈ ಕಥೆ ಓದಿದ ನಂತರ ನಾವು ಪ್ರತಿಯೊಂದು ಮಾಸದ ಕಥೆಯನ್ನು ಓದಬೇಕಾಗುತ್ತೆ. ಹಾಗಾಗಿ ಈ ಮಾಸದ ಅಂದರೆ ಮಾಘ ಮಾಸದ ಸಂಕಷ್ಟಹರ ಗಣಪತಿಯ ಒಂದು ಕಥೆ ಅಂದರೆ ದ್ವಿಜಪ್ರಿಯ ಮಹಾಗಣಪತಿ ಸಾಮಾನ್ಯ ದೇವಪೀಠದಲ್ಲಿ ಯಾವ ರೀತಿ ಈ ಕಥೆ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಗಜವದನು ತನ್ನ ಮಾತೆಗೆ ಹೇಳುತ್ತಾನೆ, ಶಿವಶಕ್ತಿಯೇ, ಮಾಘ ಮಾಸದಲ್ಲಿ ನನ್ನನ್ನು ದ್ವಿಜಪ್ರಿಯ ಮಹಾಗಣಪತಿ ಎಂಬ ಹೆಸರಿನಲ್ಲಿ ದೇವಪೀಠದಲ್ಲಿ ಆಹ್ವಾನಿಸಿ ತಮ್ಮ ಶಕ್ತಿ ಅನುಸಾರ ಪಾಯಸ, ಸಿಹಿ ಅನ್ನ, ತುಪ್ಪದ ಅನ್ನಗಳನ್ನು ನೈವೇದ್ಯ ಮಾಡಬೇಕು. ಅವರಿಗೆ ನಾನು ಸಕಲ ಕಷ್ಟಗಳನ್ನು ನಿವಾರಿಸುವೆ. ಈ ವ್ರತದ ಮಹಿಮೆಯನ್ನು ತಿಳಿಯಲು ಪೂರ್ವದಲ್ಲಿ ನಡೆದ ಒಂದು ಕಥೆಯನ್ನು ಹೇಳುತ್ತೇನೆ ತಾಯಿ, ಕೇಳುವಂತಳಾಗು. ಹಿಂದೆ ಹರಿಶ್ಚಂದ್ರನೆಂಬ ಸತ್ಯಸಂಧನಾದ ರಾಜನ ರಾಜ್ಯದಲ್ಲಿ ಸದೃಶರ್ಮನೆಂಬ ಬ್ರಾಹ್ಮಣ ಉತ್ತಮನು ಇದ್ದನು. ಆತನ ಪತ್ನಿಯ ಹೆಸರು ಮಹಿಷು ಎಂಬುವವಳು ಮಹಾ ಭಕ್ತಳಾಗಿದ್ದಳು. ಆಕೆಯು ಪ್ರತಿ ಮಾಸವೂ ಶ್ರೀ ಸಂಕಷ್ಟಹರ ಮಹಾಗಣಪತಿ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡುತ್ತಿದ್ದಳು. ಸಕಾಲದಲ್ಲಿ ಅವರಿಗೊಂದು ಗಂಡು ಮಗು ಜನಿಸಿತು. ಹೀಗಿರಲು ಬ್ರಾಹ್ಮಣನು ಅಕಾಲ ಮರಣವನ್ನು ಅಪ್ಪುತ್ತಾನೆ. ಮಹಿಮಾ ತನ್ನ ಮಗನನ್ನು ಬಹಳ ಕಷ್ಟದಿಂದ ಸಾಕಿ ಸಲಹುತ್ತಿದ್ದಳು. ಜೀವನದ ಉಪಾಯಕ್ಕಾಗಿ ಭಿಕ್ಷಾಟನೆ ಮಾಡುತ್ತಾ ಜೀವಿಸುತ್ತಿದ್ದಳು. ಹೀಗಿದ್ದರೂ ಆಕೆ ಬಿಡದೆ ಭಕ್ತಿಯಿಂದ ತನ್ನ ಶಕ್ತಿ ಅನುಸಾರ ಶ್ರೀ ಸಂಕಷ್ಟಹರ ಚೌತಿ ವ್ರತವನ್ನು ಮಾಡುತ್ತಿದ್ದಳು. ಹೀಗೆ ಇರಲು ಒಮ್ಮೆ ಮಹಿಮಳು ಪೂಜೆಗೆ ಕುಳಿತಿದ್ದಾಗ ಆಕೆಯ ಮಗ ರಸ್ತೆಯಲ್ಲಿ ಆಟವಾಡುತ್ತಿದ್ದನು. ಒಬ್ಬ ದುಷ್ಟ ಕುಂಬಾರನು ತನ್ನ ಯಾವುದೋ ಸ್ವಾರ್ಥಕ್ಕಾಗಿ ಆ ಮಗುವನ್ನು ಅಪಹರಿಸಿಕೊಂಡು ತನ್ನ ಮನೆಗೆ ತಂದನು. ಅನಂತರ ಮಡಿಕೆಯನ್ನು ಸುಡುವಾಗ ಆ ಮಗುವನ್ನು ಉರಿಯುವ ಬೆಂಕಿಯಲ್ಲಿ ಹಾಕಿ ಮನೆಗೆ ಹೊರಟು ಹೋದನು. ಇತ್ತ ಮಗನನ್ನು ಕಾಣದ ಮಹಿಮೆಯು ಗಣಪತಿಯಲ್ಲಿ ಬೇಡಿಕೊಳ್ಳುತ್ತಾ, ಎಲೆ ಗಜವಂದನೆ, ಪುತ್ರ ವ್ಯಸನದಿಂದ ದುಃಖಿತಳಾದ ನನ್ನನ್ನು ರಕ್ಷಿಸು, ನನ್ನ ಮಗನನ್ನು ಮರಳಿ ನನ್ನ ಬಳಿಯೇ ಸೇರಿಸು ಎಂದು ಗೋಳಾಡತೊಡಗಿದಳು. ಮರುದಿವಸ ಕುಂಬಾರನು ತನ್ನ ಮಡಿಕೆಗಳನ್ನು ನೋಡುವುದಕ್ಕೋಸ್ಕರ ಬಂದಾಗ ಆ ಹುಡುಗನು ಅಲ್ಲೇ ಇರುವ ನೀರಿನಲ್ಲಿ ಆಟವಾಡುತ್ತಿದ್ದನು. ಇದನ್ನು ಕಂಡ ಕುಂಬಾರನು ಹೆದರಿ ಆಶ್ಚರ್ಯಚಕಿತನಾದನು. ತಕ್ಷಣವೇ ತನ್ನ ರಾಜ್ಯದ ರಾಜನಲ್ಲಿ ಹೋಗಿ, ಎಲೆ ರಾಜನೇ, ನನ್ನ ಮಗಳ ಮದುವೆಗೆ ಮಡಿಕೆಗಳನ್ನು ಮಾಡುತ್ತಿದ್ದೆ, ಆದರೆ ಅವು ಬೆಂದು ಪಕ್ವವಾಗುತ್ತಿರಲಿಲ್ಲ. ಆಗ ಒಬ್ಬ ಮಾಂತ್ರಿಕನ ಸಲಹೆಯಂತೆ ನಾನು ಒಂದು ಬಾಲಕನನ್ನು ಆ ಸುಡುವ ಬೆಂಕಿಗೆ ಆಹುತಿ ನೀಡಿದೆ. ಆದರೆ ಇಂದು ಆ ಬಾಲಕನು ಕ್ಷೇಮವಾಗಿಯೇ ಇದ್ದಾನೆ. ಇದನ್ನು ಕೇಳಿದ ರಾಜನು ಆ ಬಾಲಕನಲ್ಲಿಗೆ ಬಂದು, ನೀನು ಯಾರು ಎಂದು ಕೇಳಲು ಆ ಬಾಲಕನು, ನನ್ನನ್ನು ನನ್ನ ತಾಯಿ ಹತ್ರ ಕರೆದುಕೊಂಡು ಹೋಗಿ ಈ ಸೋಜಿಗದ ಸಂಗತಿ ಹೇಗೆ ನಡೆಯಿತೆಂದು ರಾಜನು ಮಹಿಮಳನ್ನು ಕೇಳಲು, ಇದು ಸಂಕಷ್ಟಹರ ಮಹಾಗಣಪತಿ ವ್ರತದ ಮಹಿಮೆ ಎಂದು ಹೇಳಿದಳು. ಇದರ ಪೂರ್ಣ ವಿವರ ತಿಳಿದ ರಾಜನು
ತನ್ನ ಪತ್ನಿ ಸಮೇತ ತಾನೂ ವ್ರತವನ್ನು ಮಾಡಿದನಲ್ಲದೆ ತನ್ನ ಪ್ರಜೆಗಳಿಗೂ ಪ್ರೇರೇಪಿಸಿದನು. ಸಂಕಷ್ಟಹರ ದ್ವಿಜಪ್ರಿಯ ಮಹಾಗಣಪತಿಯ ಮಾಘ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು. ಇಲ್ಲಿಗೆ ಮಾಘ ಮಾಸದ ದ್ವಿಜಪ್ರಿಯ ಗಣಪತಿಯ ಕತೆ ಸಂಪೂರ್ಣವಾಗುತ್ತದೆ ಸ್ನೇಹಿತರೆ. ಈ ಕಥೆಯನ್ನು ನಾವು ಕೇಳೋದಕ್ಕಿಂತ ಮುಂಚೆ ಗಣಪತಿಯ ಸಂಕಷ್ಟಹರದ ಪೂರ್ವದ ಕಥೆಯನ್ನು ಕೇಳಿದ ನಂತರ ಈ ಕಥೆಯನ್ನು ಕೇಳಬೇಕಾಗುತ್ತೆ ಸ್ನೇಹಿತರೆ. ತಿಳ್ಕೊಂಡ್ರಲ್ಲ? ಈ ವಿಡಿಯೋದಲ್ಲಿ ಮಾಘ ಮಾಸದ ಸಂಕಷ್ಟಹರ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಮತ್ತು ಸಂಕಷ್ಟಹರ ಚತುರ್ಥಿಯನ್ನು ಮಾಡಬೇಕಾದಾಗ ನಾವು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಮತ್ತು ಪೂಜೆಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಹಾಗೂ ವ್ರತಕಥೆ ಏನು, ನೈವೇದ್ಯ ಯಾವ ರೀತಿ ಅರ್ಪಿಸಬೇಕು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಚಂದ್ರನಿಗೆ ಅರ್ಘ್ಯವನ್ನು ಯಾವ ರೀತಿ ಕೊಡಬೇಕು ಮತ್ತು ಚಂದ್ರನಿಗೆ ಅರ್ಘ್ಯ ಮಂತ್ರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಈ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ